ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಜೆಡಿಎಸ್ ಯುವ ಮುಖಂಡ ವಿನೋಬಾ ಕಾಲನಿ ವಿಜಿ ನಾಗರ್ ಅವರ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನದಾನ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಣೆ ಮಾಡಿದರು. ಜೆಡಿಎಸ್ ಯುವ ಮುಖಂಡ ವಿನೋಬಾ ಕಾಲನಿ ವಿಜಿ ನಾಗರ್ ಅವರ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನದಾನ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿನೋಬಾ ಕಾಲನಿ ವಿಜಿ ನಾಗ ದಲಿತ ಮುಖಂಡರಾದ ಕಾವಲಿ ವೆಂಕಟರಮಣಪ್ಪ, ವಿಜಯ ನರಸಿಂಹ, ಕೆ.ಎಸ್. ಕೃಷ್ಣ, ಪಿ.ವಿ. ರವಿ, ಸಂತೋಷ್, ರಘು, ಮಂಜು, ಜನಾರ್ದನ್, ಸುಬ್ಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ಕಣ್ಣಿನ ಆಸ್ಪತ್ರೆ ಬುರ್ಗ್ಮಕ್ಲಳ್ಳಿ ಗೇಟ್ ಗೋಪಚಂದ್ರ ಹತ್ತಿರ ಚಿಂತಾಮಣಿ. ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪೊರೆಯ ಚಿಕಿತ್ಸೆ, ಹೊಲಿಗೆ ರಹಿತ ಬ್ಯಾಂಡೇಜ್ ರಹಿತ ಆಧುನಿಕ ಲೇಸರ್ ಶಸ್ತ್ರಚಿಕಿತ್ಸೆ, ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಕೆ, ಶೀಘ್ರ ಗುಣಮುಖವಾಗುವ ಚಿಕಿತ್ಸೆ, ಕಾರ್ನಿಯ ಸೇವೆಗಳು, ಕಾರ್ನಿಯ ಸೋಂಕು, ಕೆರಟೋಕೋನಸ್ ನಿರ್ವಹಣೆ, ಕಾರ್ನಿಯ ಟ್ರಾನ್ಸ್ಪ್ಲಾಂಟ್, ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ, ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ, ಆಧುನಿಕ ತಂತ್ರಜ್ಞಾನದ OCT ಹಾಗೂ FFA ಪರೀಕ್ಷೆಗಳು, ಲೇಸರ್ ಚಿಕಿತ್ಸೆ, ಬಿ ಸ್ಕ್ಯಾನ್, ಗ್ಲುಕೋಮಾ ಸೇವೆಗಳು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಾವು ಗ್ಲುಕೋಮಾ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತೇವೆ. IOP ವಿಜುವಲ್ ಪರೀಕ್ಷೆ, OCT ಪರೀಕ್ಷೆ, ಟ್ರಬ್ಲಾಕ್ಟಮಿ ಶಸ್ತ್ರಚಿಕಿತ್ಸೆ, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೈಗೆಟುಕುವ ದರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿಕಿತ್ಸಾ ಸೇವೆ ಒದಗಿಸುತ್ತಿದ್ದೇವೆ. ಈ ಆಸ್ಪತ್ರೆಯ ಸೌಲಭ್ಯವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ ಡಾಕ್ಟರ್ ನರೇಂದ್ರ, ಆಸ್ಪತ್ರೆಯ ಕಾಂಟ್ಯಾಕ್ಟ್ ನಂಬರ್ 9606084531 ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಂದ್ರ ಎಂ, ಕಣ್ಣಿನ ತಜ್ಞರಾಗಿದ್ದು ಅಮೃತಸರದಲ್ಲಿ ಕಾರ್ನಿಯಾ ಫೆಲೋಶಿಪ್ ಮುಗಿಸಿರುತ್ತೇನೆ. ಇವಾಗ ಬುರ್ಗ್ಮಕ್ಲಳ್ಳಿ ಗೇಟ್ನಲ್ಲಿರುವ ಗ್ಲೋಬಲ್ ಐ ಫೌಂಡೇಶನ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ. ನಮ್ಮ ಆಸ್ಪತ್ರೆಯ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಧನ್ಯವಾದಗಳು. ಅಂಬೇಡ್ಕರ್ ಅವರ 135ನೇಯ ಜನ್ಮ ದಿನಾಚರಣೆ ಶುಭಾಶಯಗಳು. ಅಂಬೇಡ್ಕರ್ ಬಗ್ಗೆ ಹೇಳಬೇಕಾದ್ರೆ ವರ್ಷಗಳು ಸಾಕಾಗಲ್ಲ. ಯಾಕೆಂದರೆ ಅಷ್ಟು ಚರಿತ್ರೆ ಇದೆ, ಅಷ್ಟು ವಿದ್ವತ್ ಇದೆ. ಆದ್ದರಿಂದ ಸ್ವಲ್ಪ ಒಂದು ಹೈಲೈಟ್ಸ್ ಹೇಳೋದು. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ನೇ ತಾರೀಕು 14ನೇ ಮಗನಾಗಿ ಮಧ್ಯಪ್ರದೇಶದ ಮಹು ಎಂಬ ಸಣ್ಣ ಹಳ್ಳಿಯಲ್ಲಿರ್ತಾರೆ. ಅದಾದಮೇಲೆ ಅವರ ವಿದ್ಯಾಭ್ಯಾಸ ಮಧ್ಯಪ್ರದೇಶದಲ್ಲಿ ಅಲ್ಲೇ ನಡೀತದೆ. ಅದಾದಮೇಲೆ ಅವರಿಗೆ ನಮಗಾಗಿ ಅವ್ರ ಬದುಕನ್ನು ಕಳ್ಕೊತಾರೆ. ಅವ್ರಿಗೆ 5 ಜನ ಮಕ್ಕಳು. 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳು ಸಾವಿಗೀಡಾಗ್ತಾರೆ. ಸಾಯೋದಕ್ಕೆ ಕಾರಣ ಏನಂದರೆ, ಅವರು ಯಾವಾಗಲೂ ವಿದೇಶದಲ್ಲಿ ಈ ದೇಶದ ಈ ಸಮಸ್ತ ನಮಗಾಗಿ ಈ SC ST OBC ಜನಗಳಿಗಾಗಿ ಅವರು ವಿದ್ಯಾಭ್ಯಾಸ ಮಾಡೋದಕ್ಕೆ ವಿದೇಶಕ್ಕೆ ಹೋಗ್ತಾಯಿದ್ರು. ಆ ಟೈಮಲ್ಲಿ ರಮಾಬಾಯಿ ಅವರಿಗಿದ್ದಂಥ ಮಕ್ಕಳಿಗೆ ಒಳ್ಳೆಯ ಆಹಾರ ಇಲ್ಲ ಅಂದಾಗ ಆ ಮಕ್ಕಳು ಅನೇಕ ಕಾಯಿಲೆಗಳು ತುತ್ತಾಗಿ ಸಾಯ್ತಾಯಿದ್ರು. ಸತ್ತಾಗಲೂ ಸಹಿತ ರಮಾದೇವಿಯವರು ತನ್ನ ಗಂಡನಿಗೆ ಯಾವುದೇ ವಿಚಾರ, ಒಂದು ಮಗು ಸತ್ತ ವಿಚಾರನ ಒಂದು ಸಾರಿ ಕೂಡ ಹೇಳಲಿಲ್ಲ. ಯಾಕೆಂದರೆ ಅವ್ರ ವಿದ್ಯಾಭ್ಯಾಸಕ್ಕೆ ಅಡಚಣೆ ಆಗ್ತದೆ, ಆದ್ದರಿಂದ ಅವರು ಹೇಳಲಿಲ್ಲ. ಸತ್ತ ಆದಮೇಲೆ ಮತ್ತೆ ತಿಳಿಸ್ತಾ ಇದ್ರು. ಕೊನೆಗೆ ಒಂದು ಸಾರಿ ಎಂಥ ಪರಿಸ್ಥಿತಿ ಅನ್ಬೋಯ್ತು ಅಂದರೆ, ರಾಜರತ್ನಂ ಸತ್ತೋದಾಗ ಕನಿಷ್ಠ ದಹನ ಮಾಡೋದಕ್ಕೆ, ಅದನ್ನು ಶವ ಸಂಸ್ಕಾರ ಮಾಡೋದಕ್ಕೆ ಕನಿಷ್ಠ ಮನೆಯಲ್ಲಿ ಏನೂ ಇಲ್ಲ. ಇವತ್ತು ನಾವೊಂದು ಸಣ್ಣ ಬರ್ತ್ಡೇ ಪಾರ್ಟಿ ಅಂದರೆ ಸುಮಾರು ಅವ್ರು ಯೋಗ್ಯನ ಸರ್ 500ರಿಂದ 5,000 5 ಲಕ್ಷವರೆಗೂ ಖರ್ಚು ಮಾಡೋ ಸ್ಥಿತಿಗೆ ಬಂತಿರ್ತೀವಿ. ಆ ದಿನ ಆ ಮಹಾತಾಯಿಗೆ ಆ ಮಗುನ ಶವ ಸಂಸ್ಕಾರ ಮಾಡೋದಕ್ಕೆ ಬಟ್ಟೆ ಇರಲಿಲ್ಲ. ಕಡೆಗೆ ತನ್ನ ಮದುವೆ ಟೈಮಲ್ಲಿ ಇರ್ತಕ್ಕಂಥ ಸೀರೆಯನ್ನು ಹರಿದು ಅದರಿಂದ ಆ ಶವ ಸಂಸ್ಕಾರವನ್ನು ತಾಯಿ ಮಾಡ್ತಾರೆ. ಮತ್ತು ಇಷ್ಟೆಲ್ಲ ಮಾಡಿದ್ರೂ ಸಹಿತ ಗಂಡಿಗೆ ಒಂದು ಸಾರಿನೂ ಹೇಳೋದಿಲ್ಲ. ಆ ಮಹಾತಾಯಿನೇ ಇವತ್ತು ಅಂಬೇಡ್ಕರ್ಗೆ ಎಲ್ಲ ವಿಧದಲ್ಲೂ ಸಹಕಾರ ನೀಡೋದಕ್ಕೆ ಅಂಬೇಡ್ಕರು ವಿದ್ಯಾವಂತರಾಗಿ ಸಂವಿಧಾನವನ್ನು ಸುಮಾರು 2 ವರ್ಷ 17 ತಿಂಗಳು ಈ ಭಾರತ ದೇಶಕ್ಕೆ ಬೃಹತ್ತವಾಗಿರ್ತಕ್ಕಂಥ ಸಂವಿಧಾನವನ್ನು ಬರೆದುಕೊಟ್ಟಾಗ ಇವತ್ತು ಆ ಸಂವಿಧಾನದ ಫಲ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ನಾವು ವರ್ಷನೂ ಬೇರೆ ಬೇರೆ ಹಬ್ಬಗಳು ಮಾಡ್ತೀವಿ. ಆದರೆ ಎಲ್ಲ ಹಬ್ಬಗಳಿಗಿಂತ ಮುಖ್ಯ ಅಂದರೆ ಬಾಬಾ ಸಾಹೇಬರ ಏನು ಬದುಕು. ಯಾಕೆಂದರೆ ನಮ್ಮೊಬ್ಬ ಅವರು ನಮಗಾಗಿ ಅವ್ರ ಬದುಕನ್ನು ಕಳ್ಕೊಂಡ್ರು. ಆದ್ದರಿಂದ ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಇವತ್ತು ಅವರ ಹಬ್ಬವನ್ನು, ಆ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಇದು ಪ್ರತಿ ವರ್ಷವೂ ನಾವು ಹಿಂಗೆ ಮಾಡ್ಕೊಂಡು, ಮತ್ತು ಅವರ ಒಂದು ಕೊನೆ ಆಸೆ ಏನಿತ್ತಂದರೆ ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದಮೇಲೆ ಅವ್ರ ಮಕ್ಕಳನ್ನ ಒಳ್ಳೊಳ್ಳೆ IAS IPS ಒಳ್ಳೊಳ್ಳೆ ಕೆಲಸಗಳು ಸೇರಿಸಿದಾಗ ಮಾತ್ರ ಅಂಬೇಡ್ಕರ್ ನನಸಾಗ್ತದೆ. ನಾವು ಯಾವತ್ತೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ಬೇಕು. ಎಷ್ಟೇ ಬಡತನದಲ್ಲಿದ್ದರೂ ಸಹಿತ ಆ ವಿದ್ಯಾಭ್ಯಾಸಕ್ಕೆ ಈಗಿನ ಕಾಲದಲ್ಲಂತೂ ಎಲ್ಲ ಕಾಲೋನಿಗಳಲ್ಲೂ ಎಲ್ಲ ಸಮುದಾಯಗಳು
ಇವತ್ತು ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ನೌಕರಿಗಳು ಹೋಗ್ತಾ ಇದ್ದಾರೆ. ಇದು ಸ್ವಲ್ಪ ಸಂತೋಷದ ವಿಚಾರ. ಇಂದ ನಮ್ಮ ಮಕ್ಕಳನ್ನ ಹೆಚ್ಚಿಗೆ ಶಾಲಾ ಕಡೆ ಸೇರಿಸಬೇಕು ಅಂತ ಒಂದು ಮಾತನ್ನು ಹೇಳ್ತಾ, ಮತ್ತು ಪ್ರತಿಯೊಬ್ಬರೂ ಸಹಿತ ಬಾಬಾ ಸಾಹೇಬರನ್ನ ಬರೀ ಒಂದು ದಿವಸ ಮಾತ್ರ ಮಾಡೋದಿಲ್ಲ, ನಾವು ಜೀವನ ನಮ್ಮ ಬದುಕಿರೋವರೆಗೂ ಅವ್ರನ್ನ ಆಶಯಗಳಿಗೆ ಯಾವತ್ತೂ ತೊಂದರೆ ಆಗ್ದಿರ ನಾವು ನೋಡ್ಕೋಬೇಕು ಅಂತ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಎಲ್ರಿಗೂ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳನ್ನು ಕೊಡ್ತಾ, ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ನಮ್ಮ ವಿನೋಬಾ ಕಾಲೋನಿಯ ಯುವ ನಾಯಕರಾದಂಥ VG ನಾಗಾ ಅವರು ಇವತ್ತು ಅವರ 135ನೇ ಜಯಂತಿಯನ್ನು ಸಾರ್ವಜನಿಕವಾಗಿ ಮಾಡಿದ್ದಾರಂದ್ರೆ ಮೊದಲನೇದಾಗಿ ನಾವೆಲ್ಲರೂ ಅವ್ರಿಗೆ ಅಭಿನಂದನೆಗಳು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ಅಂಬೇಡ್ಕರ್ ಜಯಂತಿ ಮಾಡಬೇಕಾದ್ರೆ ಭಯ ಪಡ್ತಾರೆ. ಆದರೆ ಇವಾಗ ಪ್ರತಿಯೊಬ್ಬರು ಅಂಬೇಡ್ಕರ್ ಜಯಂತಿ ಮಾಡೋದಕ್ಕೆ ಕಳಿಸಿದ್ದೀವಿ ಅಂದರೆ ಆ ಸಂವಿಧಾನದ ಆಶಯಗಳೇ ಮೂಲಕ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಇಡೀ ಪ್ರಪಂಚದಲ್ಲಿ ಏಪ್ರಿಲ್ 14 ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಅಮೇರಿಕಾ ದೇಶದಲ್ಲಿ 50 ರಾಜ್ಯಗಳಿದೆ. 50 ರಾಜ್ಯಗಳಲ್ಲೂ ಆ ರಾಜ್ಯದ ರಾಜ್ಯಪಾಲರುಗಳು ಇವತ್ತು ಒಂದು ಜಿಯೋ ಪಾಸ್ ಮಾಡಿ ಆ ರಾಜ್ಯದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಬೇಕಂತ ಅಮೇರಿಕಾ ಮಾಡ್ತಾಯಿದೆ. ಅದೇ ರೀತಿ ರಷ್ಯಾ, ಐರ್ಲೆಂಡು, ಜಪಾನು, ಚೈನಾ ಎಲ್ಲ ಕಡೆನೂ ಇವತ್ತು ಅಂಬೇಡ್ಕರ್ ಅವರು ನೆನೀತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಕೊಡುಗೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಸಾರ್ವಜನಿಕ ವಲಯದಲ್ಲಿ ಅಥವಾ ನಾವು ಹಬ್ಬಗಳನ್ನು ಮಾಡ್ತೀವಲ್ಲ, ಸಂಕ್ರಾಂತಿ, ಯುಗಾದಿ ಥರ ಮಾಡ್ತೀವೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಏಪ್ರಿಲ್ 14 ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡ್ತಾರೆ ಇಂದಿನ ಯುವ ಪೀಳಿಗೆ ಅಂತ ಆಶಿಸ್ತಾ ನನ್ನ ಮಾತನ್ನು. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು.